ನಮಸ್ಕಾರ ಸ್ನೇಹಿತರೆ, ಟೆಕ್ ಬಾನ್ 90 ಟೆಕ್ ಗುರೇಸ್ ಹಿರೇಮಠ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಈ ಇಂಡಿಯನ್ ರುಪಿ ಸಿಂಬಲ್ ಹೇಗೆ ಯೂಸ್ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಮೊದಲನೇದಾಗಿ ಫಸ್ಟಿಗೆ ಫಾಂಟ್ಸ್ ಇನ್ಸ್ಟಾಲ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡೋಣ ಅಂದ್ರೆ ಫಸ್ಟಿಗೆ ನಾವೇನು ಮಾಡ್ತೀವಿ, ರುಪಿ ಫಾಂಟ್ನ ಡೌನ್ಲೋಡ್ ಮಾಡಬೇಕು. ಗೂಗಲಲ್ಲಿ ಹೋಗಿ ರುಪಿ ಸಿಂಬಲ್ ಫಾಂಟ್ ಡೌನ್ಲೋಡ್ ಅಂತ ಕೊಡ್ರಿ. ಕೊಟ್ಮೇಲೆ ಇಲ್ಲಿ typinguru.net ಅಂತ ಇರುತ್ತೆ ಸೈಟ್, ಅಲ್ಲಿ ಹೋಗ್ರಿ ರುಪಿ ಸಿಂಬಲ್ ಫಾಂಟ್ ಡೌನ್ಲೋಡ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಆದಮೇಲೆ ಏನಾಗುತ್ತೆ ಅಂದರೆ ಈ ರೀತಿ ಫಾಂಟದ್ದು TTF ಫೈಲ್ ಬರುತ್ತೆ. ಅದನ್ನು ಡಬಲ್ ಕ್ಲಿಕ್ ಮಾಡಿರಿ. ಇನ್ಸ್ಟಾಲ್ ಅಂತ ಇರುತ್ತೆ, ಇನ್ಸ್ಟಾಲ್ ಕ್ಲಿಕ್ ಮಾಡಿರಿ. ಸೊ ಇನ್ಸ್ಟಾಲ್ ಮಾಡಿರಿ. ಇನ್ಸ್ಟಾಲ್ ಆದಮೇಲೆ MS ಆಫೀಸ್ ಓಪನ್ ಮಾಡಿರಿ. MS ಆಫೀಸ್ ಓಪನ್ ಮಾಡಿದ್ಮೇಲೆ ಕಂಟ್ರೋಲ್ ಆಲ್ಟ್ ಜೊತೆಗೆ ಶಿಫ್ಟ್ ಕಂಟ್ರೋಲ್ ಆಲ್ಟು ನಂಬರ್ 4, ಈ ನಂಬರ್ 4 ನಾರ್ಮಲ್ ಪ್ರೆಸ್ ಮಾಡಿದರೆ ಡಾಲರ್ ಸಿಂಬಲ್ ಏನಿರುತ್ತೆ ಅದೇ ಕೀ ಹಾಕಿ ನಾರ್ಮಲ್ ಪ್ರೆಸ್ ಮಾಡಿದರೆ 4 ಬರುತ್ತೆ. ಶಿಫ್ಟ್ ಹಿಡಿದು $4 ಇದು ಮಾಡಿದರೆ ಶಿಫ್ಟ್ ಹಿಡಿದು ನಂಬರ್ 4 ಪ್ರೆಸ್ ಮಾಡಿದರೆ ಡಾಲರ್ ಸಿಂಬಲ್ ಬರುತ್ತೆ. ಬಟ್ ನಮಗೆ ರುಪಿ ಸಿಂಬಲ್ ಬರ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಆಲ್ಟು ಮತ್ತು ಕಂಟ್ರೋಲು ಆಲ್ಟು ಮತ್ತು ನಂಬರ್ 4 ಡಾಲರ್ದೇನಿದೆ ಅದನ್ನು ಸೆಲೆಕ್ಟ್ ಮಾಡ್ಬೇಕು. ಎಕ್ಸಾಂಪಲ್ ಕಂಟ್ರೋಲ್ ಆಲ್ಟ್ 4. ಸೊ ಇಲ್ಲಿ ಟೈಪ್ ಆಗ್ತಾ ಇಲ್ಲ. ಯಾಕೆ ರುಪಿ ಫಾಂಟ್ ಬರ್ತಾ ಇಲ್ಲ ಅಂದರೆ ಇಲ್ಲಿ ತಾವು ತೆಳಗೆ ನೋಡ್ಬೋದು, ಇಲ್ಲೇನಿದೆ ಇಂಗ್ಲೀಷ್ US ಅಂತಿದೆ. ಸೊ ಇದು ಒಂದು ರೀಸನ್ನಿಗೂ ಕೂಡ ರುಪಿ ಫಾಂಟ್ ಬರೋಲ್ಲ. ಅದನ್ನು ಕ್ಲಿಕ್ ಮಾಡಿ ಇಂಗ್ಲೀಷ್ ಇಂಡಿಯಾ ಅಂತ ತೊಗೊಳ್ಳಿ. ಸೊ ಇವಾಗ ಕಂಟ್ರೋಲ್ ಆಲ್ಟ್ ನಂಬರ್ 4 ಪ್ರೆಸ್ ಮಾಡಿದ್ರೆ ಅಂದರೆ ರುಪಿ ಸಿಂಬಲ್ ಬರುತ್ತೆ. ಕಂಟ್ರೋಲ್ ಆಲ್ಟು ನಂಬರ್ 4, ಶಿಫ್ಟ್ 4 ಅಂದರೆ ಡಾಲರು, ಕಂಟ್ರೋಲ್ ಆಲ್ಟ್ ನಂಬರ್ 4 ಅದೇ ಡಾಲರ್ ಕೀ ಇದೆ ಪ್ರೆಸ್ ಮಾಡಿದರೆ ರುಪಿ ಸಿಂಬಲ್. ಈ ರೀತಿಯಾಗಿ ನಾವು ರುಪಿ ಸಿಂಬಲ್ನ ಇನ್ಸರ್ಟ್ ಮಾಡ್ಬೋದು. ಒಂದು ಫಾಂಟ್ ಇನ್ಸ್ಟಾಲ್ ಮಾಡಬೇಕು, ಸೆಕೆಂಡ್ ಒಂದು ಇಂಗ್ಲೀಷ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಬೇಕು. ಲ್ಯಾಂಗ್ವೇಜ್ ಕೀಬೋರ್ಡ್ ಲೇಔಟಲ್ಲಿ ಇಂಗ್ಲೀಷ್ US ಅಂತಿದ್ರೆ ಇಂಡಿಯನ್ ರುಪಿ ಸಿಂಬಲ್ ಬರೋಲ್ಲ. ಸೊ ಇಂಥ ಸಣ್ಣ ಪುಟ್ಟ ಟ್ರಿಕ್ಸ್ ಟಿಪ್ಸ್ನ ನಾವು ಹೇಳ್ತಾ ಇರ್ತೀವಿ ನಮ್ಮ ಚಾನಲಲ್ಲಿ. ತಾವೇನು ಮಾಡಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು, ಮಾಡಿರೋರು ವಿಡಿಯೋಸ್ನ ವ್ಯೂ ಮಾಡಬೇಕು ಮತ್ತು ಚಾನಲ್ನ ಶೇರ್ ಮಾಡಬೇಕು. ತುಂಬ ಧನ್ಯವಾದಗಳು.